ಶೇಷಾದ್ರಿಪದ ನನ್ನ ಹೆಸರು. ಈ ದೇವಾಲಯದ ಪ್ರಧಾನ ಅರ್ಚಕರು. ಇಲ್ಲಿ ರಂಗಸ್ಥಳ ಹೆಸರೇ ಸೂಚಿಸುವಂತೆ ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂತಹ ಜಾಗವಾದ್ದರಿಂದ ರಂಗಸ್ಥಳ. ಇಲ್ಲಿ ಶ್ರೀರಂಗರತ್ನ, ಶ್ರೀರಂಗ ಈ ಮೂರೂ ಕಡೆ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಲ್ವಾ, ಆ ಒಂದು ಸಮಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ನಾವು ಅಭಿಷೇಕ ಮಾಡುವಾಗ ಸ್ವಾಮಿಯನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಾಮಿ ಪೂರ್ತಿ ಸಾಲಿಗ್ರಾಮ ಶಿಲೆ ಆಗಿರೋದರಿಂದ ತುಂಬ ಹೊಳಪಿರುತ್ತೆ. ಅಭಿಷೇಕದಲ್ಲಿ ಆದರೆ ಎಲ್ಲ ತೆಗೆದಿರ್ತೇವೆ, ಆಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗರ್ಭಗೃಹ ಪ್ರದಕ್ಷಿಣೆ ಹಾಕುವಾಗ ಗರ್ಭಗೃಹವನ್ನು ಒಂದು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಅರ್ಥ ಆಗುತ್ತೆ. ಅದರ ಆಕಾರ ಬಿದಿರು ಬುಟ್ಟಿ, ಬ್ಯಾಂಬೋ ಬೇಸ್ಕೆಟ್ ಅಂತೀವಲ್ವ, ಆ ಒಂದು ರೀತಿಯಲ್ಲಿ ಗರ್ಭಗೃಹ ಇದೆ. ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂತಹ ಒಂದು ಭಾವನೆ. ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಬಂದಿರ್ತಾನೆ. ವಿಭೀಷಣನಿಗೆ ಅಂತಹ ಒಂದು ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿಯನ್ನು ಇಟ್ಬಿಟ್ಟು ರಾಮಚಂದ್ರ ಸ್ವಾಮಿಯವರು ಕೊಡ್ತಾರೆ. ಅಂದರೆ ರಾಮನ ಮನೆಯವರು ರಂಗನಾಥ ಸ್ವಾಮಿ, ಕುಲಧನ, ಮೂಲಧನ, ಅಂದರೆ ಎಲ್ಲ ಒಂದು ಅವತಾರಕ್ಕೂ ಮೂಲವಾಗಿರ್ತಕ್ಕಂತಹ ಒಂದು ಅವತಾರ ರಂಗನಾಥ ಸ್ವಾಮಿ ಅವತಾರ. ಆ ಎರಡೂ ದಿನವನ್ನು ಅವನಿಗೆ ಗಿಫ್ಟಾಗಿ ಕೊಡ್ತಾರೆ. ಆ ದೇವರನ್ನು ಶ್ರೀರಂಗಮಲ್ಲಿ ವಿಭೀಷಣ ಪ್ರತಿಷ್ಠಾಪನೆ ಮಾಡ್ತಾನೆ. ಅದರ ಜ್ಞಾಪಕಾರ್ಥವಾಗಿ ಆವಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ದೇವಸ್ಥಾನ ಎಲ್ಲ ನಿರ್ಮಿಸಿ ಹೊಯ್ಸಳರ ಕಾಲದಲ್ಲಿ 1000 ವರ್ಷ ಆಗಿದೆ. ದೇವರನ್ನ ಪ್ರತಿಷ್ಠಾಪನೆ ತ್ರೇತಾಯುಗದ ಅಂತ್ಯ. ಇವಾಗೆ ಇಯರ್ಸ್ ಲೆಕ್ಕದಲ್ಲಿ ಹೇಳಬೇಕಾದ್ರೆ 9 ಲಕ್ಷ ವರ್ಷಗಳೇ ಆಗಿದೆ.